ಕಮಲಿ ನೀನ್ ಬರೋದಿನ್ನು 2 ಗಂಟೆ ಆಯ್ತೈತೇನೋ ಅಲ್ವಾ? ನಿಂಗೆ ಸೀರಾವೆ ಅವಸರ ಮಾಡ್ಬೇಡ. ಇಲ್ಲ ನಂಗೆ ಸಹಾಯ ಮಾಡಕ್ ಬಿಟ್ಟು ನೀ ಅಲ್ಲೋಗ್ ನಿಂತಿದ್ಯಾ? ಹ್ಞೂ ಮತ್ತೆ ಇನ್ ಹೆಂಗಿದ್ರು ನೀನ್ ರಿಷಿ ಸರ್ ಮನೆಗೆ ಹೋಯ್ತೀಯಾ, ಆಗ್ಲೂ ನಾನೇ ಬಂದ್ ನಿಂಗೆ ಸಹಾಯ ಮಾಡಕ್ ಆಯ್ತದ? ಅದಕ್ಕೆ ನೀನೇ ಕಲ್ತ್ಕೊಳ್ಳಿ ಅಂತ ಬಿಟ್ಟಿವ್ನಿ. ಬಾರವೇ ಕಮಲಿ, ನಿನ್ನ ನೋಡಿ ನನಗೆ ತಲೆ ಸುತ್ತೈತೆ. ಇನ್ ರಿಷಿ ಸರ್ ಸೀದಾ ಆಸ್ಪತ್ರೆನೆ. ಬಿಡ್ತು ಅನ್ನೋ. ಸರಿ ಬಿಡ್ತು. ಗುಡ್ ನೈಟ್ ಕಳ್ಸೋರೆ ಅಂದಿದ್ದಕ್ಕೆ ರಿಷಿ ಸರ್ಗೆ ನಿನ್ನ ಪಾಪ ಕಮ್ಮಿ ಆಗೈತೆ ಅಂತ ಅನ್ಕೊಂಡಿದ್ಯಾ ಕಬ್ಲಿ? ಆದ್ರೆ ದಿಟ್ಟಾನೆ ಬ್ಯಾರೆ ಐತೈತೆ. ನಿಜವಾದ ವಿಷಯ ಗೊತ್ತಾದ್ರೆ ನಿನ್ ಖುಷಿ 100 ಪಟ್ಟು ಐತೈತೆ. ನೋಡ್ತಾ ಇರು. ರಿಷಿ ಸರ್ ಅವರೆಲ್ಲ ಯಾಕೆ ಬರ್ತಾವ್ರೆ ಅಂತ ಒಂದು ಗೊತ್ತಾಯ್ತಿಲ್ವಲ್ಲ. ಈ ನಿಂಗಿ ನೋಡಿದ್ರೆ ನಂಗೆ ಒತ್ತಾಯ ಮಾಡಿ ಈ ಪಾರ್ಟಿ ರೆಡಿ ಮಾಡ್ಸವಳೆ. ಅವ್ರು ನೋಡಿ ಏನನ್ನ ಅನ್ಕೊಂಡ್ಬಿಟ್ರೆ. ಮಾ ಅದ್ಗೆ ಇನ್ನ ಎಷ್ಟೊತ್ತು? ಅರೆ ಹೌದಾ, ಅವರಿಬ್ರು ಬಂದ್ರೆ ಸಾಕಾ? ಸರಿ ಬಿಡು, ನಾನು ಬರಲ್ಲ, ಇಲ್ಲೇ ಇರ್ತೀನಿ. ಅಚ್ಚೋ ನನ್ನ ಮುದ್ದು ತಂಗಿ ರಚನಾ, ಎಂತ ಮಾತಾಡ್ದೆ. ಒಳ್ಳೆ ಕೆಲಸ, ಪ್ಲೀಸ್ ಇಲ್ಲೇ ಇದ್ಬಿಡು. ಅಯ್ಯೋ, ನಿನ್ ತಂಗಿ ಬರಲ್ಲ ಅಂದ್ರೆ ತಾಳಿನೇ ಕಟ್ಟಲ್ಲ ಅಂತ ಹೇಳ್ತಾನೆ ನನ್ನ ಅಣ್ಣ ಅನ್ಕೊಂಡೆ. ನೀನ್ ನೋಡಿದ್ರೆ ಹೆಣ್ಣು ನೋಡಕ್ ಹೋಗುವಾಗ್ಲೇ ನನ್ ಬಿಟ್ಟು ಹೋಗಕ್ ರೆಡಿ. ಸ್ಟುಪಿಡ್ ಫೆಲೋ. ಏಯ್, ಎಲ್ರು ಎಲ್ಲಿ? ಟೈಮ್ ಆಯ್ತು. ಅಪ್ಪ ಎಷ್ಟೊತ್ತಿಗೆ ರೆಡಿ ಆಗಕ್ಕೆ ಹೇಳಿದ್ದು? 9:15. ಈಗ ಎಷ್ಟು ಟೈಮು? 9:45 ಆಗ್ತಾ ಬಂತು. ಟೈಮ್ ಸೆನ್ಸ್ ಇಲ್ವಾ ಯಾರಿಗೂ? ಅವ್ರ ಮನೇಲಿ ಪಾಪ ಕಾಯ್ತಿರ್ತಾರೆ. ಹೌದಪ್ಪ, ನಿಂಗೊಬ್ನಿಗೆ ಟೈಮ್ ಸೆನ್ಸ್ ಇರೋದು. 9:15 ರೆಡಿ ಆಗಿ ಅಂದ್ರೆ 8:15 ರೆಡಿ ಆಗಿ ಬಂದಿದ್ಯಾ. ನಿನ್ನಷ್ಟು ಪಂಕ್ಚುವಲ್ ಯಾರೂ ಇಲ್ಲ. 8:15? ರಿಷಿ ಸರ್, ನಿಮ್ಮ ಹುಡುಗಿ ಮನೆಗೆ ಹೋಗ್ತಿರೋದು. ಅವಳು ಎಲ್ಲೂ ಹೋಗಲ್ಲ, ಅವ್ರ ಮನೆಯವರು ಎಲ್ಲೂ ಹೋಗಲ್ಲ. ಸ್ವಲ್ಪ ತಾಳ್ಮೆ ಇರಲಿ. ಪ್ರೀತಿ ಅನ್ನೋ ಹೈವೇನಲ್ಲಿ ತಾಳ್ಮೆಯಿಂದ ಗಾಡಿ ಓಡಿಸ್ಬೇಕು. ಓವರ್ ಸ್ಪೀಡ್ ಆದರೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ಅಲ್ಲ ಕಣೋ, ನೀನ್ ಕಮಲಿ ಹತ್ರ ಮಾತಾಡದೇ ಇದ್ದಿದ್ದೆ ಒಳ್ಳೇದಾಯ್ತು. ಯಾಕೆ? ನಮ್ಗೆ ಯಾರಿಗೂ ಹೇಳ್ಬೇಡಿ ಅಂತ ಹೇಳಿ ನೀನೇ ಸರ್ಪ್ರೈಸ್ನ ಬಾಯ್ ಬಿಟ್ಬಿಡ್ತಿದ್ದೆ. ಯಾಕೆ ಇವತ್ತು ಈಟೊಂದು ನಾಟಕ ಬರ್ತೈತಲ್ಲ, ಅದು ಯಾವತ್ತೂ ಇಲ್ಲದೆ ಇರೋದು. ಸುಮ್ಕಿರು, ಇವತ್ತು ಯಾಕೆ ಈಟೊಂದು ದಿಗ್ಲಾಯ್ತೈತಲ್ಲ. ಅಯ್ಯೋ ಕಮಲಿ, ನಿಂಗೆ ತಲೆಗಿಲ್ಲ ಕೆಟ್ಟೋಗೈತಾ ಹೆಂಗೆ? ಆಟೋನ್ ಕೋಪ ಮಾಡ್ಕೊಂಡಿರೋರು ನಿನ್ ಕಣ್ಮುಂದೆ ಬಂದು ಕುಂತ್ಕೊಂಡಾರ ಕಾಣಿಸ್ತೈತೆ ಅಂದ್ರೆ ನಿನ್ ಬುದ್ಧಿಗೇನೋ ಮೆಟ್ಕೊಂಡೈತೆ. ಹಾ, ಅದಕ್ಕೆ ಪ್ರೀತಿ ಅಂತ ಕರೀತಾರೆ. ಸರ್, ಗಡ್ಡ ಚುಚ್ತೈತೆ ಅಂದ್ರೆ ಸರಿಯಾಗಿ ಶೇವ್ ಮಾಡಿಲ್ಲ ಅಂತ. ಅದಲ್ಲ ಸರ್, ನೀವು ದಿಟ್ಟವಾಗ್ಲೂ ಬಂದಿದ್ದೀರಾ? ಅರೆ, ಅದೇನು ಅಷ್ಟ ಮೇಲೆ ಗೆಲ್ಕೊಂತ ಇದ್ದೀರಾ? ಹಿಂಗ್ ಗೆಲ್ಕೋಬೇಕು. ಸರ್, ನೀವು ಎಷ್ಟೇ ಸಲ ಸಾರ್ ಅಂತ ಶಾಕ್ ಆದ್ರೂ ನಿಜ ಒಂದೇ, ಇದು ನಿಮ್ಮ ಹುಡುಗ ರಿಷಿನಂದ. ಅರೆ ಹೆಲೋ, ಏನಾಯ್ತು? ನಿಜ ಅಲ್ಲ ಅಂತ ಅಷ್ಟೊಂದು ಎಕ್ಸೈಟ್ಮೆಂಟ್ ತೋರಿಸಿ ಈಗ ನಾನೇ ಅಂತ ಗೊತ್ತಾದ್ಮೇಲೆ ಈಗ ಸೈಲೆಂಟ್ ಆಗೋದ್ರಲ್ಲ. ಹಾ, ಸರ್, ನೀವಿನ್ಯಾವತ್ತೂ ನನ್ನ ಮಾತಾಡೋದೇ ಇಲ್ವೇನೋ ಅಂತ ನಂಗೆ ಗೇಟ್ ಭಯ ಆಗಿತ್ತು ಗೊತ್ತಾ.
ನೀವು ತಪ್ಪು ಮಾಡಿದ್ದೀರಾ ಅಂತ ನನ್ನ ಹೃದಯದ ಕೊನೆ ಬಡಿತಾ ಇರೋವರೆಗೂ ನಾನು ಹೇಳಲ್ಲ ಕಮಲಿ ಅವರೇ. ಉಪ್ಪು ಹುಳಿ ಖಾರ ಇಲ್ಲದೆ ಅಡುಗೆನೇ ರುಚಿಸಲ್ಲ, ಇನ್ನು ಪ್ರೀತಿ ರುಚಿಸುತ್ತಾ? ಇಷ್ಟು ತುಂಟಾಟ ಇಲ್ಲದೆ ಹೇಗೆ ಕಮಲಿ ಅವರೇ? ನೀವು ಹುಡುಗಾಟಕ್ಕೆ ಮಾಡಿದ್ರು ಅದನ್ನ ನನ್ನಿಂದ ಸಹಿಸೋಕ್ಕಾಗಕ್ಕಿಲ್ಲ ಸರ್. ನನಗೆ ನೀವೇನೇ ಎಲ್ಲ. ನೀವು ಇಲ್ಲದೆ ಇದ್ದಾಗ ಗಡಿಯಾರ ತೋರಿಸೋ ಒಂದೊಂದು ಕ್ಷಣದ ಮೂಲಕ ಕೂಡ ನನ್ನ ಮನಸ್ಸಿಗೆ ಚುಚ್ತೈತೆ ಸರ್. ನಿಮಗೆ ನೋಯಿಸ್ಬೇಕು ಅಂತ ನಾನು ಹಾಗೆ ಮಾಡಿಲ್ಲ, ಸಾರಿ. ಅಯ್ಯೋ, ನೀವು ಸಾರಿ ಕೇಳಬೇಡಿ, ನನ್ನ ಸಾರಿ ಒಪ್ಕೊಳ್ಳಿ, ಆಟ್ ಸಾಕು. ಒಪ್ಕೊಂಡೆ. ಏನು? ನಿಮ್ಮ ಸಾರಿನ? ಸರ್, ಹುಡುಗಾಟ ಬೇಡ ಸರ್. ಸರಿ ಸರಿ, ಆಗಿದ್ದನ್ನ ಬಿಟ್ಬಿಡೋಣ. ಓಕೆ, ಹೋಗಿ. ನಾನು ಹೇಳೋದೊಸಿ ಕೇಳಿ ಸರ್. ಹೇಳಿ. ನಿಮಗೆ ಗೊತ್ತೈತೆ, ನನ್ನ ಪ್ರೀತಿನ ನಿಮ್ಗೆ ಹೇಳ್ಕೊಳ್ಳೋದ್ರಾಗೆ ನಾನು ಏಟ್ ಕಷ್ಟಪಟ್ಟಿವ್ನಿ ಅಂತ. ಭಾವನೆಗಳನ್ನ ಹಂಚ್ಕೊಳ್ಳೋದ್ರಾಗೆ ಹೊಸಿ ಹಿಂದೆ ಟಾಕ ಹುಡುಗಿನೇ ಇರ್ಬೋದು. ಆದರೆ ನನ್ನ ಅಜ್ಜ ಯಾವಾಗಲೂ ಹೇಳೋನು, ಕಾಲದ ಚಕ್ರದ ಜೊತೆಗೆ ಕಾಲಿನ ಚಕ್ರನೂ ಹೊಂದ್ಕೊಂಡು ಹೋಗ್ಬೇಕು ಅಂತ. ಆದರೆ ಇಂಥ ಎಸೆದಾಗೆ ನಂಗೆ ಹೆಂಗೆ ನಡ್ಕೊಬೇಕು ಅಂತಲೇ ಗೊತ್ತಿಲ್ಲ ಸರ್. ಯಾಕೆ ನನಗೆ ಯಾವತ್ತೂ ಕೋಪ ಬಂದಿಲ್ಲ. ಆವತ್ತು ಹೊಟ್ಟೆಯ ಏನೋ ಗೊತ್ತಿಲ್ಲದೆ ಮಾಡಿಬಿಟ್ಟೆ ಸರ್. ಅವತ್ತು ನೀವು ಮುತ್ಕೊಡಕ್ಕೆ ಬಂದಾಗ ನನ್ನ ಬಾಯಿ ಹೇಳೋಕ್ಕೂ ಮೊದಲು ನನ್ನ ಕೈ ಮುಂದೆ ಬಂದ್ಬಿಡ್ತು. ನನ್ನ ದಯವಿಟ್ಟು ಕ್ಷಮಿಸಿ ಸರ್. ಇನ್ನು ಮುಂದೆ ನನಗೆ ನಡ್ಕೊಳಕ್ಕಿಲ್ಲ. ನಿಮ್ಗೆ ಹೆಂಗಿಷ್ಟನೋ ಹಂಗೆ ನಾನು ಇರ್ತೀನಿ. ನಿಮಗೆ ಮುತ್ತು ಕೊಡಬೇಕು ಅಂತಿದ್ರೆ ನಾನು ರೆಡಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಐ ಆಮ್ ಸಾರಿ ಕಮಲಿ ಅವರೇ. ಈ ವಿಷಯದಲ್ಲಿ ನಿಮ್ಗೆ ಇಷ್ಟೊಂದು ನೋವಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಮತ್ತೊಮ್ಮೆ ನನ್ನ ಕಮಲಿ ಅವರು ಬೇರೆ ಹುಡುಗಿರ್ತಾರ ಅಲ್ಲ ಅಂತ ಗೊತ್ತಾಗೋಯ್ತು. ಐ ಆಮ್ ಸಾರಿ. ನನಗೆ ನಿಮ್ಮ ಮೇಲೆ ಒಂಚೂರು ಕೋಪ ಇಲ್ಲ. ಆ್ಯಕ್ಚುಲಿ ನಿಮ್ಮ ವಾಯ್ಸ್ ನೋಟ್ ಕೇಳಿದ ತಕ್ಷಣ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ? ಏನಿಲ್ಲ ಅಂದರೂ 100 ಸರಿ ಕೇಳಿದ್ದೀನಿ. ಹಾಂ, ನಿಮ್ಗೇನೋ ಒಂದು ಸರ್ಪ್ರೈಸ್ ಕೊಡಬೇಕು. ಬನ್ನಿ ನನ್ನ ಜೊತೆ. ಸರ್ಪ್ರೈಸಾ? ಹೇಳ್ತೀನಿ, ಬನ್ನಿ. ಮ್ಯಾಜಿಕ್. ಸರ್, ದಿಟ್ಟವಾಗ್ಲೂನಾ? ದಿಟ್ಟವಾಗ್ಲೂನೇ. ಯಾಕೆ ಹೇಳ್ತೀರಾ ಅಮ್ಮ? ಈ ವಿಷಯ ಮಾತಾಡಕ್ ಹೋಗಿನೇ ನಾನು ರಮೇಶ್ ಗೆಸ್ಟ್ ಹೌಸ್ ಅಲ್ಲಿ ಸಿಕ್ಕಾಕೊಂಡಿದ್ದು. ಹೌದು, ಲಿಟ್ರಲಿ ನಮಗೆ ಸಂಬಂಧ ಉಸಿರು ಕಟ್ಟಿಸ್ತು ಅಂತಲೇ ಹೇಳ್ಬಹುದು. ಚಂದ್ರು, ರಮೇಶ್, ಸುಮ್ಮನೆ ಇರಪ್ಪ. ತಮಾಷೆಗೂ ಅಂತ ಮಾತಾಡಬೇಡಿ. ಹೌದು, ಆಗಿತ್ತಾಗೋಯ್ತು. ಒಳ್ಳೆ ದಿನ ಯಾಕ ಮಾತಿವಾಗ?
ನಾವು ಮರಿಬೇಕು ಅಂತಾನೆ ಟ್ರೈ ಮಾಡ್ತಾ ಇದೀವಿ, ಆದ್ರೆ ಆಗಾಗ ನೆನಪಾಗುತ್ತೆ ಅಲ್ವಾ ರಮೇಶ್? ಸರಿ ಅಮ್ಮ, ಇನ್ಮೇಲೆ ಅದ್ರ ಬಗ್ಗೆ ಮಾತಾಡಲ್ಲ. ಕೊಡಮ್ಮ. ಕಮ್ಲಿ ಇಲ್ವಾ? ಇಂಥ ಒಳ್ಳೆ ದಿನ, ಒಳ್ಳೆ ಸುದ್ದಿನ ನಮ್ಮನೆ ಬಾಗಿಲಿಗೆ ತಂದಿರೋದು ನಮ್ಗೆಲ್ಲರಿಗೂ ತುಂಬಾನೇ ಸಂತೋಷ ಆಗ್ತಿದೆ ಅಲ್ವಾ ಗೌರಿ? ಹೌದು ಅತ್ತೆಮ್ಮ, ತಾರಮ್ಮರು ದೊಡ್ಡ ಮನ್ಸು ಮಾಡಿರೋದೆಯ ನನಗೆ ಸಾನೆ ಸಂತೋಷ ಆಗೈತೆ. ಅದೇನೋ ನಿಜಾನೇ. ಎಲ್ಲರೂ ನಿಮ್ಮ ಅಭಿಪ್ರಾಯಕ್ಕೆ ಕಾಯ್ತಾ ಇದ್ವಿ ತಾರ. ತುಂಬಾನೇ ಖುಷಿ ಆಯ್ತು. ಅಂತೂ ಕೊನೆಗೂ ನಮ್ಮ ಹುಡುಗಿ ಮದುಮಗಳಾಗ್ಲಪ್ಪ. ನಿಂಗಿ ಸುಮ್ಕಿರ್ತ್ಯಾ? ಅಯ್ಯೋ ಕಮ್ಲಿ, ಈಗ್ಲೂ ನಿಂಗೆ ಅಂತ ಗದರ್ತಿಯಲ್ಲೇ? ನಿಂಗಿ ಅಂದ್ರೆ ಮದುವೆ ಆದ್ಮೇಲೆ ನಿನ್ನನ್ನು ಗದರ್ತಾಳೆ ಅಂತ ಆಯ್ತು. ನೀವು ಒಳ್ಳೆ. ಮದುವೆ ಆದ್ಮೇಲೆ ನಿಂಗಿ ಆ ಕಮ್ಲಿ ಜೊತೆ ಇರ್ತಾಳೆ? ಅಜ್ಜಿ, ಇಂಥದ್ನೆಲ್ಲ ಹೇಳಿ ನೀವು ನಂಗೆ ಫೀಲಿಂಗ್ ಮಾಡಿಸ್ಬಿಟ್ರಿ. ಇವರಿಬ್ಬರು ಒಬ್ಬರನ್ನೊಬ್ರು ಇಷ್ಟಪಡ್ತಿದ್ದಾರೆ ಅನ್ನೋದು ನಮಗೇನು ಗೊತ್ತಿಲ್ಲದಿರೋ ವಿಚಾರ ಅಲ್ಲ. ಆದರೆ ಕಾರಣಾಂತರದಿಂದ ಈ ಸಂಬಂಧನ ಮುಂದುವರ್ಸೋದ್ರ ಬಗ್ಗೆ ನಾವು ಏನೂ ಮಾತುಕತೆ ನಡೆಸೋಕ್ಕಾಗಿರಲಿಲ್ಲ. ಬಟ್ ನನಗೂ ಚಂದ್ರಿಗೂ ಹೀಗಾದಮೇಲೆ ಒಂದು ಸರಿ ಒಂದು ರಿಯಾಲಿಟಿ ಚೆಕ್ ಆಯಿತು. ರಿಷಿ, ಕಮಲಿ ಇಬ್ಬರು ಒಬ್ಬರನ್ನೊಬ್ಬರನ್ನ ತುಂಬ ಇಷ್ಟಪಡ್ತಾರೆ. ಇನ್ನೂ ಇವರು ನಿಶ್ಚಿತಾರ್ಥ ಮದುವೆನ ತುಂಬ ಮುಂದೂಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನಂಗೆ ಅನಿಸುತ್ತೆ. ಅದಕ್ಕೆ ನಾನು ತಾರ ಡಿಸೈಡ್ ಮಾಡಿದ್ವಿ, ಇಂಥ ಶುಭ ಕಾರ್ಯಕ್ಕೆ ಈ ದಿನಕ್ಕಿಂತ ಒಳ್ಳೆ ದಿನ ಇನ್ಯಾವುದಿದೆ ಅಂತ ಬಂದ್ಬಿಟ್ವಿ. ಸರಿಯಾದ ಸಮಯನೇ ಆಯ್ಕೆ ಮಾಡಿದ್ದೀರಾ. ಈ ಹೊಸ ವರ್ಷದಲ್ಲಿ ಎಲ್ಲ ಹೊಸ ಕಾರ್ಯಗಳು ನಿರ್ವಿಘ್ನವಾಗಿ ನಡೀಲಿ ಅಂತ ನಮ್ಮ ಮನೆ ದೇವರಿಗೆ ಒಂದು ಪುಟ್ಟ ಪೂಜೆ ಇಟ್ಕೊಂಡಿದ್ದೀನಿ. ಎಲ್ಲರೂ ಬನ್ನಿ. ಗೋವಿಂದ ಶಿವೇ ಶೋಭನೆ ಮೂರ್ತಿ ಶ್ರೀ ಕ್ಷೇತ್ರ ಕಲ್ಪೆ ವೈಭವ ಮಂತ್ರಿಕರಿಗೆ ಭರತ ವರ್ಷ ಬಳಿಕ ಕಂಡೆ ದಂಡಕಾರನೆ ಶಾರ್ವರಿ ನಾಮ ಸಂವತ್ಸರೇ ಉತ್ತರಾಯಣೆ ವಸಂತೋ ಚೈತ್ರ ಮಾಸೆ ಶುಕ್ಲಪಕ್ಷೆ ಮಾಢ್ಯಾದಿ ಸೌಮ್ಯವಾದ. ಅಪ್ಪ, ತಾತಂಗೆ ಇಷ್ಟೊಂದು ಮಂತ್ರ ಗೊತ್ತಾ? ಮೈಂಡ್ ಬ್ಲೋಯಿಂಗ್.
ಇನ್ನೇನು ಪೂಜೆ ನಡೆಯುವಾಗ ಸುಮ್ಮನೆ ನಿಂತ್ಕೊ. ಈ ಮಂತ್ರ ಎಲ್ಲ ಕೇಳಕ್ಕೆ ಮೂಡಿಲ್ಲ. ಡೈರೆಕ್ಟು ಮಾಂಗಲ್ಯಂ ತಂತು ನಾನೇನ ರೆಡಿನಾ? ಸರ್ ಸುಮ್ಕಿರಿ ಸರ್. ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಪ್ರಸಾದ ತಗೊಳ್ಳಿ. ಮಂಗಳಮ್ಮ, ಕೈ ತೊಳ್ಕೊಂಡು ಬರ್ತೀನಿ. ಅದೇನು ಅಂತ ಬೇಗ ಹೇಳಿ, ನಾನು ತುಂಬ ಹೊತ್ತಲ್ಲಿ ಇರೋಕ್ಕಾಗಲ್ಲ. ಹಾಂ, ಕೈ ತೊಳ್ಕೊಂಡು ಸೀರೆ ಸರಿ ಮಾಡ್ಕೊಂಡು ಬರೋದಕ್ಕೆ ಸ್ವಲ್ಪ ಟೈಮ್ ಆಯಿತು ಅಂತ ಹೇಳುತ್ತಾರ. ಆದರೆ ಇದು ತುಂಬ ತುಂಬ ಮುಖ್ಯವಾದ ವಿಷಯ. ನಮ್ಮನೇಲೇ ನಿನ್ನ ಹತ್ರ ಡೈರೆಕ್ಟಾಗಿ ನಾನು ಮಾತಾಡೋಕ್ಕಾಗದೆ ಚೀಟಿ ಕೊಟ್ಟು ನಿನ್ನನ್ನು ಕರೆಸ್ಕೊಂಡು ಇಲ್ಲಿ ಮಾತಾಡಬೇಕಾಯ್ತು. ಅದು ನೆನೆಸ್ಕೊಂಡ್ರೆ ನನಗೆ ತುಂಬ ಬೇಜಾರಾಗತ್ತೆ. ಆಳ್ವಿಕೆ ನಡೆಸಿ ಜಾಗದಲ್ಲಿ ಆಳಾಗಿರೋ ಕೆಲಸ ಯಾವ ಶತ್ರುಗೂ ಬೇಡ. ನಿಮ್ಮ ಪರಿಸ್ಥಿತಿ ಬಗ್ಗೆ ಹೇಳ್ಕೊಳಕ್ಕರಿದ್ರ ನನ್ನ? ನಾನೀಗ ನಿಮ್ಮ ಶತ್ರುನೋ ಅಥವಾ? ಅಯ್ಯಯ್ಯೋ, ನೋ ಆಂಟಿ, ನೀವ್ ಯಾಕೆ ನಮ್ಮ ಶತ್ರು ಆಗ್ತೀರಾ? ಅಮ್ಮಮ್ಮ ಪ್ಲೀಸ್ ವಿಷಯಕ್ಕೆ ಬನ್ನಿ. ಹಾಂ, ಅದೇ ಥರ ನಾನು ನಿನ್ನನ್ನು ಇಲ್ಲಿಗೆ ಯಾಕೆ ಕರೆದೆ ಅಂದರೆ, ವೇಟ್ ಅಮ್ಮಮ್ಮ, ನಾನೇ ಹೇಳ್ತೀನಿ. ಆಂಟಿ, ವಿದೌಟ್ ಋಷಿ ಐ ಕ್ಯಾನ್ ನಾಟ್ ಲಿವ್. ನಾನು ಋಷಿನೇ ಮದುವೆ ಆಗಬೇಕು. ನನಗೆ ನೆನಪಿರೋವಾಗಿಂದ ಇದನ್ನೇ ತಾನೇ ಎಲ್ಲರೂ ಹೇಳಿ ಬೆಳೆಸಿದ್ದು. ಈಗ ಅದು ಯಾವಳೋ ಬಂದು ನಿಮ್ಮ ಮನಸ್ಸನ್ನ ಬದಲಾಯಿಸ್ಬಿಟ್ಲಾ? ನನ್ನ ಜಾಗನ ಅವಳು ಕಿತ್ಕೋತಿದ್ದಾಳೆ ಆಂಟಿ. ನಾನು ನನ್ನ ಮನಸ್ಸನ್ನು ಬದಲಾಯಿಸ್ಕೊಂಡಿಲ್ಲ ಅನಿಕಾ.